ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಜೊತೆಗೆ ಗ್ಯಾಸ್ ಸ್ಟೇಷನ್ಗಳಲ್ಲೂ ಕೂಡ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ವಿಪರೀತ ಸಮಸ್ಯೆಯನ್ನ ಜನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗೆ ಭಾರಿ ಅಭಾವ ಸೃಷ್ಟಿಯಾಗಿದೆ. ಆಟೋಗೆ ಗ್ಯಾಸ್ ಸಿಗದೆ ಚಾಲಕರು ಕಂಗಾಲಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ಈ ನೋ ಸ್ಟಾಕ್ ಬೋರ್ಡ್ ಅನ್ನೋದು ಆಟೋ ಚಾಲಕರ ಸಂಪಾದನೆಗೆ ಕಳವಳಕಾರಿಯಾಗಿರುವಂತಹ ವಿಚಾರ ಆಗ್ತಾ ಇದೆ. ಹೀಗೆ ಮಾಡಿದ್ರೆ ನಾವು ಮನೆಗೆ ವಾಪಸ್ ಬರೀ ಕೈಯಲ್ಲಿ ಹೇಗೆ ಹೋಗೋದು, ಹೇಗೆ ಮುಖ ತೋರಿಸೋದು ಅನ್ನೋ ಚಿಂತೆಯಲ್ಲಿ ಆಟೋ ಚಾಲಕರು ಇರೋದು ಕಾಣಿಸ್ತಾ ಇದೆ. ಹಂಗೂ ಹಿಂಗೂ ದೊಡ್ಡದಾಗಿ ಒಳ್ಳೆ ಮಾಡೆಲ್ ಆಟೋನ ತೊಗೊಂಡ್ರು ಕೂಡ 4ರಿಂದ 5 kg ಗ್ಯಾಸನ್ನು ಮಾತ್ರ ತುಂಬಿಕೊಳ್ಳೋದಕ್ಕೆ ಆಗತ್ತೆ ಅವ್ರಿಗೆ. ಅದು ಎಲ್ಲೂ ಸಿಗ್ತಾ ಇಲ್ಲ. ಸೊ ದಿನದ ದುಡಿಮೆ ಹೇಗೆ? ಆಟೋನ ಕೆಲವರು ಬಾಡಿಗೆ ಓಡಿಸ್ತಾ ಇರ್ತಾರೆ, ಬಾಡಿಗೆ ಕೊಡಬೇಕು, ಕೇಳಲ್ಲ. ಸಂಪಾದನೆ ಆಗಿಲ್ಲ ಅಂದರೆ ಬಾಡಿಗೆ ಕೊಟ್ಟವ್ರು ಕೇಳ್ತಾರಾ? ಕೇಳಲ್ಲ. ಡೈಲಿ ಬಂದು ಕಾಯ್ಕೊಂಡು ನಿಂತ್ಕೊತಾ ಇದ್ದೀವಿ. ನಮಗಂತೂ ಬದುಕೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೆಂಡತಿ ಮಕ್ಕಳನ್ನೆಲ್ಲ ಸಾಕಬೇಕು. ಇವರು ಸ್ಟಾಕ್ ಇರೋ ಗಂಟ ಪಾಪ ಇವರು ಕೊಡ್ತಾರೆ. ಸ್ಟಾಕ್ ಇಲ್ಲ ಅಂದರೆ ಏನು ಮಾಡ್ತಾರೆ ನೋಡಿ, ಈ ಥರ ಹಾಕೊಂಡು ನಿಂತ್ಕೊಂಡು. ಇವ್ರಿಗೂ ನಾವು ಮಾತಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ 80% ಎಲ್ಲ ಕಡೆ ಕ್ಲೋಸ್ ಆಗೈತೆ. ಇನ್ನು 20% ನಮಗೆ ಲೋಕಲ್ಲು. ನಾವು ಇಲ್ಲಿ ನಮಗೆ ಲೋಕಲಲ್ಲಿ ನಾವು ಮೂರು ಗಂಟೆಯಿಂದ ಕಾಯ್ತಾ ಇದ್ದೀವಿ. 7 ಗಂಟೆಗೆ ಹಾಕ್ತೀನಿ ಅಂದರು, ಇನ್ನೂ ಬಂದಿಲ್ಲ. ಸ್ವಲ್ಪ ಒಂದು 10 ಆಟೋಗೆ ಹಾಕಿದ್ರು, ಗ್ಯಾಸ್ ಇಲ್ಲ. ಇವಾಗ ಫಸ್ಟ್ ಬ್ಲಾಕ್ ಹೋದರೆ ಅಲ್ಲಿನೂ ಗ್ಯಾಸ್ ಇಲ್ಲ. ಈಗ ನಾವು ಇನ್ನೊಬ್ಬರು ಗಾಡಿ ಕೊಟ್ಟು ನಮ್ಮದು ಪೆಟ್ರೋಲ್ ಇದು ಇಲ್ಲ, ಬರೀ ಗ್ಯಾಸ್ ಮಾತ್ರನೇ. ನಾವೇನು ಮಾಡಬೇಕಂದ್ರೆ ಬೇರೆ ಆಟೋ ತೊಗೊಂಡು ಇವಾಗ ನಮ್ಮ ಮನೆ ಹತ್ರ ಹೋಗ್ಬೇಕು. ಅದಕ್ಕೆ 200 ರೂಪಾಯಿ ಕೊಡಬೇಕು, 300 ರೂಪಾಯಿ ಕೇಳ್ತಾರೆ. ಗ್ಯಾಸು ಇಲ್ಲ, ಬಾಡಿಗೆ ಹೊಡಿಯೋದು ಆಮೇಲೆ ಹೊಡ್ಕೊಳ್ಳೋಣ. ಗ್ಯಾಸ್ ಸಿಕ್ಕಿದ್ರೆ ಸಾಕು ನಮಗೆ ಅಲ್ವಾ. ಈಗ ಯಾರನ್ನ ಕಸ್ಟಮರ್ ಹತ್ರ ಒಂದು 20 ರೂಪಾಯಿ ಮಾಗಡಿ ರೋಡಿಂದ ಖಾಲಿ ಬಂದು ಎಲ್ಲ ಕಡೆ ಸುತ್ಕೊಂಡು ಇಲ್ಲಿ ಬಂದು ಎಲ್ಲೂ ಗ್ಯಾಸ್ ಇಲ್ಲ ಸರ್, ಎಲ್ಲೂ ಇಲ್ಲ. ಇವಾಗ ನೋಡಿ ಅದೇ ಕಳೆದೋಗುತ್ತೆ. ಬಟ್ ಏನು ಮಾಡೋಕ್ಕಲ್ಲ. ನೋಡಿ ನಿಲ್ಸಿದ್ವಿ ಇವಾಗ ಇಲ್ಲೇ ಇರಬೇಕು. ಇವಾಗ ಗ್ಯಾಸ್ ಬರೋರ್ಗು ಇಲ್ಲೇ ಇರಬೇಕು. ಹೇಳೋಕ್ಕಾಗಲ್ಲ, ಕನ್ಫರ್ಮ್ ಇಲ್ಲ. ತುಂಬಾನೇ ಹೊಡ್ತಾ ಸರ್. ಹೊಡ್ತಾ ಅನ್ನೋದಕ್ಕಿಂತ ನಮಗೆ ಏನಂದರೆ ಗ್ಯಾಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗೋದ್ರಲ್ಲೇ ಅರ್ಧ ಗ್ಯಾಸ್ ಖಾಲಿ ಆಗೋಯ್ತದೆ ನನಗೆ. ಈಗ ಇಲ್ಲಿ ಸಿಗುತ್ತೆ ಅಂತ ಓಡ್ಬೋತೀವಿ, ಇಲ್ಲಿರಲ್ಲ. ಇರೋ ಫಸ್ಟ್ ಬ್ಲಾಕಲ್ಲಿ ಸಿಗ್ಬೋದು ಅಂದ್ಬಿಟ್ಟು ಫಸ್ಟ್ ಬ್ಲಾಕ್ ಹೋಗ್ತೀವಿ, ಅಲ್ಲೂ ಸಿಗಲ್ಲ. ಸಿಗದೆ ಇದ್ದಾಗ ನಾವು ದುಡಿಮೆ ಹೆಂಗೆ ಮಾಡೋದು? ನೋ ಸ್ಟಾಕ್ ಬೋರ್ಡ್ಗಳು ಎಲ್ಲ ಕಡೆ. ಹಾಂ, ಪಾಪ ನಾವು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ನಾವು ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ನಾವು ಇದ್ದರೆ ಹಾಕ್ಕೊಡ್ತಾರೆ, ಆಗಲಿಲ್ಲ ಅಂದ್ರೆ ಏನು ಮಾಡೋಣ? ನಾವು ಮನೆಗೆ ಹೋಗಿ ಮನೆಗೆ ಹೋಗ್ಬೇಕು ಅಷ್ಟೇ, ಮುಗ್ದೋಯ್ತು. ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾರು ಪಬ್ಲಿಕ್ ಕೊಡೋಲ್ಲ. ಏನಕ್ಕೆ ಕೊಡಬೇಕು ಅಂತಾರೆ. ನೀವು ಹೋಗಿ ಅಲ್ಲಿ ಮಾತಾಡಿ ಅಂತಾರೆ. ನಾವೆಲ್ಲ ಹೋಗಿ ಅಲ್ಲಿ ಮಾತಾಡೋದು ಒಬ್ಬನೇ. ನಮಗೆ ಸಮಸ್ಯೆನೇ. ಬೆಳಗ್ಗೆಯಿಂದ 100 ರೂಪಾಯಿ ಸಂಪಾದನೆ ಮಾಡಿಲ್ಲ, 4 ಗಂಟೆಗೆ ಬಂದು. ಇವಾಗ ಇಲ್ಲೇ 4 ಬಂಕ್ ಇದೆ, 4 ಬಂಕು ಬಂದೆ. LPG ಇದು CNG ಮಾತ್ರ ನಡೀತಾನೆ ಐತಿ. ಸರ್ಕಾರ ಆಟೋ ಚಾಲಕರನ್ನ ಅನಾಥರಂತೆ ಬಿಡದೆ ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕೊಡುತ್ತಾ ಅನ್ನೋದು ಪ್ರಶ್ನೆ. ಗ್ಯಾಸ್ ಸ್ಟೇಷನಲ್ಲಿ ಗ್ಯಾಸ್ ಸಿಗ್ತಿಲ್ಲ ಸರಿ, ಅಟ್ಲೀಸ್ಟ್ ಪರ್ಯಾಯವಾಗಿ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ನಾವು ಮುಂದೆ ನಿಮ್ಮ ವಿಚಾರಗಳನ್ನು ನೋಡ್ಕೊಳ್ತೀವಿ ಅಂತ ಹೇಳ್ಬೋದು. ಅಥವಾ ಗ್ಯಾಸ್ ಮೀಟರ್ ವಿಚಾರದಲ್ಲಿ ಕೂಡ ಪರಿಷ್ಕರಣೆ ಬಗ್ಗೆ ಹೆಜ್ಜೆ ಇಡುತ್ತಾ ನೋಡಬೇಕಾಗತ್ತೆ.